ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಇಲ್ಲಿ ತೊಗರಿ ಗಿಡದ ಉಪಯೋಗಕ್ಕೆ ಬಂದು ಹೇಳ್ತಾರೆ. ಬರೀ ಸಾರು ಮಾಡೋದು ಮತ್ತು ಊಟ ಮಾಡೋದು ಸಂಬಂಧ ಅಷ್ಟೇ ಇರೋಂಗಿಲ್ಲ. ಇದ್ರೊಳಗೆ ಒಂದು ನಮಗೆ ವೈದ್ಯಕೀಯ ವೃತ್ತಿಯಲ್ಲಿ ಅವ್ರು ಮಾಡ್ಕೊತ ಬಂದಾರಲ್ಲ, ಅದ್ರ ಬಗ್ಗೆ ಉಪಯೋಗಗಳು ಇರ್ತಾವೆ. ಇದ್ರಾಗ ಔಷಧಿ ಗುಣ ಇರ್ತೈತಿ. ಅದನ್ನು ಹೆಂಗೆ ಉಪಯೋಗ ಮಾಡಬೇಕು, ಹೆಂಗಿಲ್ಲ ಅನ್ನೋದನ್ನು ಈಗಿನ ಪೀಳಿಗೆಗಳಿಗೆ ಸರಿಯಾಗಿ ಗೊತ್ತಿಲ್ಲ. ಬರೀ ಅನ್ನ ಸಾರು ಮಾಡ್ತೀವಿ, ಊಟ ಮಾಡ್ತೀವಿ ಅಷ್ಟೇ. ನಾವು ಸಾರಿಗೆ ಅಟ್ಟು ಉಪಯೋಗ ಆಕತ್ತಂತ ಇರೋಂಗಿಲ್ಲ. ಈ ತೊಗರಿ ಗಿಡದಿಂದ ಮತ್ತು ತೊಗರಿ ಬೇಳೆ ಮತ್ತು ಅದರಿಂದ ಏನು ಆಕ್ಕೈತಿ ಏನಿಲ್ಲ ಅನ್ನೋದನ್ನು ಈಗಿನ ಪೀಳಿಗೆಗೆ ಅವ್ರು ತಿಳಿಸ್ಬೇಕಂತ ಮಾಡ್ಯಾರ ವೈದ್ಯರು. ಅದಕ್ಕೆ ಅದನ್ನು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಬೆಲ್ ಐಕನ್ನ ಒತ್ತಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಇದು ನೋಡ್ರಿ, ಇದು ತೊಗರಿ ಗಿಡ. ಈ ತೊಗರಿ ಗಿಡ ಕಾಣಿಸ್ತದೆ ನೋಡ್ರಿ, ಹೆಂಗೈತಿ ರೀ. ಈ ತೊಗರಿ ಗಿಡದಿಂದ ನನಗೆ ಕೆಲವೊಂದು ಮಂದಿ ಹೇಳಾಕತ್ತಿದ್ರು, ತೊಗರಿ ಗಿಡ ಎದಕ್ಕೆ ಬರ್ತೈತಿ ರೀ, ತೊಗರಿ ಗಿಡ ಹತ್ರ ತಿತ್ತೇವಿ ಅಷ್ಟೇ ಕೂದೈತೆ. ನಮಗೆ ಮುಂದಿನ ಪೀಳಿಗೆ ಏನಾರ ತೋರಿಸ್ಬೇಕಂತ ನಮ್ಮದು ಇದ್ರೊಳಗೆ ಏನೈತಲ್ಲ, ಸಾಕಷ್ಟು ಔಷಧ ಕೂಡಿದ್ದೇ ಐತಿದು ತೊಗರಿ ಗಿಡ. ಮೊದಲಿನಿಂದ ಅದರ ಸಲಾಗೆ ಕೆಲವೊಂದು ಮಂದಿ ಏನೈತಲ್ಲ, ತೊಗರಿ ಗಿಡದ್ದು ಸಾರು ಮಾಡ್ತಿದ್ದಾರೆ ಮತ್ತು ಇದು ಮಾಡ್ತಾರೆ. ಕಳ್ಳುಗಳು ಏನದಾವಲ್ರಿ, ನಮ್ಮ ಕಳ್ಳುಗಳ್ನಾಗ ಇನ್ಫೆಕ್ಷನ್ ಆಗ್ಯದಂತ ಎಷ್ಟೋ ಮಂದಿ ಹೇಳ್ತಿರ್ತಾರೆ. ಏನು ರೀ, ಕಳ್ಳಿನ ಇನ್ಫೆಕ್ಷನ್ ಹೇಳ್ತಿರ್ತಾರೆ. ಅವು ಎದಕ್ಕೆ ಬರ್ತೈತಪ್ಪ, ಕಳ್ಳಿನ ಇನ್ಫೆಕ್ಷನ್ ಆಯ್ತು ಅಂದ್ರೆ ನಾವು ಏನು ಮಾಡಬೇಕು, ಭಾಳಿಲ್ಲ ಒಂದು 3-4 ತಿಂಗಳ ಬರೀ ಎಷ್ಟೋ ಮಂದಿ ಭಾಳ ಬರ್ತಿರ್ತಾವೆ. ಇನ್ಫೆಕ್ಷನ್ ಆಗೈತ್ರಿ, ಅದು ಆಗೈತ್ರಿ, ಕಳ್ಳು ಬಾವು ಬಂದೈತ್ರಿ ಅದು ಬರ್ತಾವೆ. ಬಂದ್ರೆ ಅಂದ್ರೆ ಏನೈತಲ್ಲ, ಈ ತೊಗರಿ ಐತಲ್ರಿ, ಇದು ಕಳ್ಳಿನ ಹುಣ್ಣಾದರೂ ಬರ್ತೈತೆ ರೀ. ಕಳ್ಳಿನ ಹುಣ್ಣಾದರೂ ಬರ್ತೈತೆ ರೀ. ಅದು ತಿನ್ನುವಂಥದ್ದು ಏನೈತಲ್ಲ, ಅವ್ರು ನೋಡಿ ತಿನ್ನುವಂಥದ್ದು. ಇದು ಏನೈತಲ್ರಿ, ಬಾನೂ ಬರೀ ಇದೆ, ಅನ್ನನೂ ಇದೆ ತಿನ್ನೋದು ಅವ್ರಿಗೆ. ಏನೋ ಕಡ್ಲಿ ಇದಾವಲ್ರಿ, ಕಡ್ಲಿ ಇದು ನಮ್ಮ ತೊಗರಿ ಕಾಳದ ಬ್ಯಾಳಿ ಮಾಡೋದಿಲ್ಲ, ಬ್ಯಾಳಿ ಮತ್ತು ಅನ್ನ ಎರಡೇ ಸೇವನೆ ಮಾಡೋದಿರ್ಬೇಕು ರೀ. ಅದು ಎರಡೇ ಸೇವನೆ ಮಾಡೋದಿರ್ಬೇಕು. ಸಪ್ಪನ್ ಮಾಡಬೇಕು, ಸಾಂಬಾರು ಮಾಡಿ ಕುಡಿಬೇಕು ರೀ. ಸಾಂಬಾರು ಮಾಡಿ ಹಾಕೋದ್ರಿ, ಇದ್ರಾಗ ಹಾಕೋದು ಅಡುಗೆ ಮಾಡ್ಕೊಳ್ಳೋದ್ರಿ. ಸಾಂಬಾರು ಮಾಡ್ಕಿಸಿಂದ ಅನ್ನದೊಳಗೆ ಹಾಕೋದು, ಒಂದು ಸ್ವಲ್ಪ ಖಾರ ಉಪ್ಪ ಎಲ್ಲ ಹಾಕೊಡ್ಲಕ್ಕದ್ರಾಗ ಎಣ್ಣೆ ಮಾತ್ರ ಕಡಿಮೆ ಇಡಬೇಕು. ನಾವು ಎಷ್ಟೋ ಮಂದಿಗೆ ಹೇಳಿಬಿಟ್ಟಿದ್ದೇವೆ ನಾವು, ತೊಗರಿಯಾಗೆ ಆರಾಮಂತದ್ದು. ಕೆಲವೊಂದು ಮಂದಿಗೆ ಏನೈತಲ್ಲ, ಔಷಧಿ ಬಿಡ್ತಿರ್ತಾರೆ. ಔಷಧ ಮಾಡುವಂಥದ್ದಿಲ್ಲ. ನನ್ನ ರೈತರಿಗೆ ಇರಲಕ್ಕ, ಯಾರಿಗೆ ಇರಲಕ್ಕ ಏನ್ರಿ. ಅದಕ್ಕೆ ಏನೈತಲ್ರಿ, ಎಷ್ಟೋ ಮಂದಿಗೆ ಏನೈತಲ್ಲ, ಇದು ತೊಗರಿದು ಉಪಯೋಗ ಇರೋದಿಲ್ಲ. ಅವ್ರಿಗೇನೋ ಬರೀ ದವಾಖಾನೆ ಅಂತಿರ್ತಾರೆ. ಇದು ಏನೈತಲ್ರಿ ತೊಗರಿದು, ಇದಕ್ಕೆ ಬೇಸಿನಾಗ ಸಾರು ಮಾಡೋದು, ಇದು ಕುದಿಸ್ಕಿಸಿಂದ ಸಾರು ಮಾಡೋದು. ಸಾರು ಮಾಡ್ಕಿಸಿಂದ ಉಪ್ಪು ಖಾರ ಎಲ್ಲ ಹಾಕಿ ನಡೀತೈತಿ. ತಿನ್ನೋದಂತರೂ ಇದೇ ತಿನ್ನತಿರ್ಬೇಕು. ಈಗಿನ ಇದು ಅದಾವ ನೋಡ್ರಿ, ಏನದು ಅಕ್ಕಿ ಏನದಾವಲ್ಲ, ಅಕ್ಕಿ ಮಿದುವಾಗಿ ಕುದಿಸ್ಬೇಕು. ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಬೇಕು. ಅದಕ್ಕೆ ನಮ್ಮ ಕಳ್ಳಿನ ಇದನ್ನೇ ತೆಗಿಬೇಕಾದ್ರೆ, ಇನ್ಫೆಕ್ಷನ್ನು ತೆಗಿಬೇಕಾದ್ರೆ ಮತ್ತು ಕಳ್ಳಿನ ಬಾವು ತೆಗಿಬೇಕಾದ್ರೆ ಇದಕ್ಕೇನೈತಲ್ರಿ, ಆ ಟೈಪ್ ತೆಗೆದು ಊಟ ಮಾಡ್ಕೋತ ಬಂದ್ರೆ ಅದು ಕಳ್ಳಿನ ಇನ್ಫೆಕ್ಷನ್ ಹೋಗ್ತೈತಿ. ಕಳ್ಳಿನ ಸಣ್ಣ ಹುಣ್ಣಿದ್ದು ಅಂದ್ರೂ ಹೋಗ್ತೈತಿ. ಸರ್ ಎಷ್ಟು ದಿನದ ಇನ್ಫೆಕ್ಷನ್ ದೂರ ಆಗುತ್ತೆ ಸರ್? ಇದು ಯಾವ್ದ್ರಿ? ಇದು ರೀ, ನೀವು ಏನೈತಲ್ರಿ, ಎಷ್ಟೋ ವರ್ಷದ ಇರೋಲ್ಲಕಲ್ರಿ, ಅದರ ಕಡಿಮೆ ಆಗ್ತೈತಿ. ನಾವು ಮಾಡೇವಿ ಪ್ರೊಸೀಜರ್ ಎಷ್ಟು ತಿಂಗಳು ಮಾಡ್ಬೇಕು, ನಾವು ಎಷ್ಟು ದಿನ ಈಗ ರೀ, ನಾ ಹೇಳ್ತೀನಿ ಕೇಳ್ರಿ. ಭಾಳ ಸಣ್ಣದಿತ್ತು ಅಷ್ಟೇ ಇದು ಇತ್ತಂದ್ರೆ ಭಾಳ ಅದ. ನಿಮ್ಗೆ 15 ದಿನದ 45 ದಿನದಾಗ ರಿಸಲ್ಟೇ ಬಂದಿರ್ತದೆ. 40 ದಿನದಾಗ ಬಂದೇ ಬಿಟ್ಟಿರ್ತದೆ. ನಾವು ಕೆಲವೊಂದು ಪೇಷಂಟ್ಗಳಿಗೆ ಏನು ಮಾಡ್ತೇವೆ, ಕೆಲವೊಂದು ಔಷಧಿಗಳು ಕೊಟ್ಟಿರ್ತೀವಿ. ಕೊಟ್ಟು ಕಿಸಿದ ತೊಗರಿ ಬ್ಯಾಳಿ ಮತ್ತು ಇಂಥ ತಿನ್ನಪ್ಪ, ಸಾರ ಮಾಡ್ಕೊಂಡು ತಿನ್ನು ಅಂದ್ರೆ ಭಾಳ ದಿನ ಇತ್ತಂದ್ರೆ ಸ್ವಲ್ಪ ಲೇಟ್ ಆಕತಿ, ಸ್ವಲ್ಪ ಲೇಟ್ ಆಗ್ತೈತಿ ರೀ ಅಷ್ಟೇ. ಇದು ಏನೈತಲ್ರಿ, ಇನ್ನೊಂದು ಏನೈತಲ್ಲ, ಇದು ತಪ್ಪಲೇನೈತಲ್ರಿ, ತಪ್ಪಲ ನಮ್ಮ ಬಾಯಿ ಒಳಗೆ ಸಣ್ಣ ಹುಣ್ಣುಗಳಾಗಿರ್ತಾವೆ. ಎಷ್ಟೋ ಮಂದಿ ನಮ್ಮ ಬಲ್ಯಾಗ ಬರ್ತಿರ್ತಾರೆ, ಬಾಯಾಗ ಹುಣ್ಣು ಅಂತ ಹೇಳ್ತಾರಲ್ರಿ. ಇದು ಇದೇನು ಕೈ ಇರೋದಿಲ್ಲ, ಏನೂ ಇರೋದಿಲ್ಲ. ಈಗ ಹಿಂಗೆ ಹರಿದ ಕೆಸಿಂದ ಏನೈತಲ್ಲ, ಇದಕ್ಕೆ ಏನೈತಲ್ಲ ತಪ್ಪಲ್ಕ ಚಂದಾಗಿ ಹಿಂಗೆ ತಿನ್ನೋದ್ರಿ. ಈಗ ಏನು ರುಚಿನೇ ಇರ್ತೈತಿ ತೊಗರಿ ತಪ್ಪಲ. ಕೆಲವೊಂದು ನಾವು ತೊಗರಿ ತಪ್ಪಲ್ದಾಗೆ ಭಾಳ ಅದಾವೆ. ನಾವು ಹೇಳೋದು ಒಂದು 3 ಐಟಮ್ ಹೇಳಿರ್ತೀನಿ. ಒಂದೇದು ಹೇಳಿದೆ ನಿಮ್ಗೆ ಕಳ್ಳದ್ದೊಂದು. ಎರಡನೇದು ಏನೈತಲ್ರಿ, ಸಣ್ಣ ಗುಳಿಗಳು ಆಗ್ತಿರ್ತಾವೆ. ಸಣ್ಣ ಮಕ್ಕಳಿಗೆ ಅವು ರಕ್ತ ಕೆಟ್ಟ ಕೆಸಿದ ಗುಳಿಗಳು ಆಗ್ತಿರ್ತಾವೆ. ಅಂಥವ್ರಿಗೆ ಏನೈತಲ್ಲ, ನಾವು ತೊಗರಿ ಬೇಳೆಯಾಗ ಸಾರ ಮಾಡಿ ಕುಡಿರವ ಅಂತ ಹೇಳಿರ್ತೇವೆ. ಅವ್ರಿಗಾದ್ರು ಮೈ ಮೇಲೆ ಏನೈತಲ್ಲ, ರಕ್ತ ಕೆಟ್ಟ ಕಿಸಿದಾಗಿರ್ತಾವೆ. ಇಂಥಲ್ಲಿ ಗುಳ್ಳೆ ಆಗ್ತಿರ್ತಾವೆ. ಇಲ್ಲಿ ಆಯ್ತಂದ್ರೆ ಮತ್ತೊಂದು ಇಲ್ಲೊಂದು ಆಗ್ತಿರ್ತದೆ, ಇಲ್ಲಿಕ್ಕಂದ್ರೆ ಇದು ಪೂರಾ ಬುದ್ಧಿನೇ ಆಗ್ತಿರ್ತದೆ. ಅಂಥವ್ರಿಗೆ ಏನೈತಲ್ರಿ, ತೊಗರಿ ಕಾಳದ್ದು ಏನೈತಲ್ಲ, ಬ್ಯಾಳಿ ಹರಿದಿರೋಲಕ್ಕ ಯಾವಾದೇ ಇರೋಲಕ್ಕ ಮಿಷನ್ಗೆ ಹಾಕಿದ್ದು ಇರಬಾರ್ದು. ಏನು ಈಗ ಮನ್ಯಾಗ ಏನೈತಲ್ಲ, ಬೀಸ್ ಕಿಸಿಂದ ಬ್ಯಾಳಿ ತೆಗಿಯೋದಕ್ಕೆ ತೆಗೆದ ಕಿಸಿಂದ ಚೆಂದಾಗಿ ಹುರಿಯೋದಕ್ಕೆ
ಎದಕ್ಕೆ ರೀ ಇದಕ್ಕೆ ತೊಗರಿ ಬ್ಯಾಳಿಗೆ ಹುರಿದ ಕಿಸಿಂದ ಏನೈತಲ್ಲ ಕರಕ ಆತೈತಲ್ಲ ಕರಕ ಆದಗಳಿಂದ ಏನೈತಲ್ಲ ಅರದ ಕಿಸಿಂದ ಏನೈತಲ್ಲ ಅದು ಕೊಬ್ಬರಿ ಎಣ್ಣೆಗೆ ಹಾಕಿ ಕಿಸಿಂದ ನಿಂತಲ್ಲಿ ಪೂರಾ ಹಚ್ಚಿದ್ರೆ ಅಂದರೆ ಸಣ್ಣ ಮಕ್ಳಿಗೆ ಗುಳುಗಳು ಬಂದಿರ್ತಾವೆ ನೋಡ್ರಿ. ದೊಡ್ಡವ್ರಿಗೆ ಬಂದರೂ ಹಚ್ಚಿರ್ತೇವೆ ನಾವು ಕೆಲವೊಂದು ಮಂದಿಗೆ ಪೌಡ್ರ್ ಮಾಡಿ ಕೊಟ್ಬಿಡ್ತೇವೆ. ತಾರಪ್ಪ ದೋನ್ಸೆ ತಿನ್ಸೆ ನಾನು ಹಳ್ಳ್ಯಾನವ್ರಿಗೆ ಏನೈತಲ್ಲ ಹಳ್ಳ್ಯಾನವ್ರಿಗೆ ಇರೋ ಲೆಕ್ಕ ಎಲ್ಲಿಯವ್ರು ಇರೋ ಲೆಕ್ಕ ನಮ್ಮ ರೈತರಿಗೆ ಏನೈತಲ್ಲ ಇದ್ರದ್ದು ಏನೈತಲ್ಲ ಸಣ್ಣ ಗುಳ್ಳೆ ಹಾಕಿಸಿದ ಕಿವ ಆತಿರ್ತದೆ ನೋಡ್ರಿ. ಅದಕ್ಕೆ ಹಚ್ಚಿಸಿದ್ ಬಿಟ್ರೆ ಅಂದ್ರೆ ಭಾಳ ಇಲ್ಲ 15ರಿಂದ 20 ದಿನದಾಗ ಪೂರಾ ಆರಾಮಾಗುವಂಥದ್ದು ಇದ್ರ ತೊಗರಿ ಇದ್ರೊಳಗೆ ಇದ್ರೊಳಗೆ ನೀವು ಕಾಲಿನೊಳಗೆ ಇದು ಐತಿ. ಇನ್ನೊಂದು ಹೇಳ್ತೀನಿ ನೋಡ್ರಿ, ಇದಕ್ಕೆ ಕಾಲು ಏನೈತಲ್ರಿ ಅಂಗೈ ಉರಿತಾವತ್ತು. ನನಗಂತೂ ಇಟ್ಟು ಬೇಸರಿಕೆ ಮಾಡ್ತಾರೆ, ಕಂಡಪಟ್ಟು ಮಾಡಿಬಿಡ್ತಾರೆ ಮಂದಿ. ಸಾಕು ಮಾಡಿರ್ತಾರೆ. ಅವು ಶುಗರ್ ಅದು ಮಾಡ್ಕೊಂಡು ಕೂತಿರ್ತಾವೆ. ಕೂತ್ಕಿಸಿಂದ ಕಿರಿಕಿರಿ ಹಚ್ತಿರ್ತಾರೆ. ನಿಮ್ಮ ಮನೆ ಒಳಗೆ ಮಾಡುವಂಥದ್ದು, ನನ್ನ ರೈತರು ಮಾಡುವಂಥದ್ದು ಮತ್ತು ನನ್ನ ಮನೆಯಾಗ ಏನೈತಲ್ರಿ ಯಾವ್ಯಾವುದೇ ಮನುಷ್ಯ ಇರಲಕ್ಕವ ಇದು ಏನೈತಲ್ಲ. ಮತ್ತು ಇದಕ್ಕಾದರೂ ಏನು ಮಾಡೋದು, ಇವು ಹುಳ್ಳಿ ಕಾಳು ಇದು ಏನೈತಲ್ರಿ ನಮ್ಮ ತೊಗರಿ ಕಾಳು ಎಲ್ಲ ಏನೈತಲ್ಲ ಒಂದು ಸ್ವಲ್ಪ ಏನೈತಲ್ಲ ಇದಕ್ಕೆ ಹಾಕಿಸಿಂದ ಏನೈತಲ್ರಿ ಬಿಸುಕಲ್ಲಾಗ ಹಾಕಿಸಿದ್ದ ಅರ್ಧ ಏನೈತಲ್ರಿ ಹಿಂಗೆ ಹಿಟ್ಟು ಮಾಡಿರಿ. ಇದ್ರದ್ದು ಪೂರಾ ಹಿಟ್ಟು ಮಾಡಿರಿ. ಯಾವುದು ಅದು ತೊಗರಿ ಕಾಳದ್ದು ಹಿಟ್ಟು ಮಾಡಿಕಿಸಿಂದ ಏನೈತಲ್ಲ ಪಚ್ಚ ಕರ್ಪೂರ ಒಂದಿವ್ಸ ನೀರ ಮತ್ತು ಇದು ಪೌಡ್ರ ಎರಡೂ ಕೂಡಿಸಿ ಏನೈತಲ್ರಿ ಅಂಗಾಲಿಗೆ ಏನೈತಲ್ಲ ಇಲ್ಲಿ ಹಿಡಿದು ಏನೈತಲ್ಲ ಹಿಂಗೆ ಪೂರಾ ಅಂಗಾಲಿಗೆ ಹಚ್ಕೊಂಡ್ ಕಿಸಿಂದ ಒಂದು 4ರಿಂದ 5 ದಿನದಾಗ ಪೂರಾ 100ಕ್ಕೆ 100 ಆಗ್ತದಂತ ನಾನು ಹೇಳೋದು. ಒಂದು 100ಕ್ಕೆ 100 ಆಗ್ತೈತಿ. ಅರ್ಬಿ ಕಟ್ಕೊಂಡು ಕಿಸಿಂದ ಏನೈತಲ್ಲ ಮಲಗೋದು, ರಾತ್ರಿ ಮಲಗೋದು, ಮುಂಜಾನೆದ್ದು ತೊಳೆದು ತೆಗೆಯೋದು ಏನು ರೀ ಅಷ್ಟು ಮಾಡಿರಿ. ಮತ್ತೇನೈತಲ್ಲ ಇದ್ರಾಗ ಸಾಕಷ್ಟು ಗುಣ ಅದಾವೆ. ಈ ಸದ್ಯ ನಾ ಹೇಳಕತ್ತೀನಲ್ಲ ನಿಮಗೆ 3 ಐಟಮ್ದಾಗ ಹೇಳೀನಿ. ನೀವು ಏನೋ ರೈತರದ್ದು ಏನೈತಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಇರ್ತೈತಿ. ನಾವು ರೇಟ್ ಬಂದಾಕರೆ ನಮ್ಮ ಇದು ಮಾರ್ಕೆಟ್ ಬಂದಾಕರೆ ನಮ್ಮ ಮಾಲ್ ಇರೋದಿಲ್ಲ, ಮಾಲ್ ಇದ್ದಾಕರೆ ರೇಟ್ ಇರೋದಿಲ್ಲ ನಮ್ಮದು. ನಾವು ಮನೆ ಒಳಗೆ ನಿಮ್ಮ ತೊಗರಿ ಕಾಳಿನಾಗೆ ನೀವು ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ಒಬ್ರಿಗೊಬ್ರು ಸಹಾಯ ಆದಂಗೆ ಇದು ಮಾಡಿರಿ. ಮತ್ತೇನೈತಲ್ಲ ಇದು ನಮ್ಮ ಚಾನಲ್ಗೆ ಹಾಕಿರ್ತೇವೆ. ನಿಮಗೆ ಒಬ್ರಿಗೊಬ್ರು ಶೇರ್ ಮಾಡಿರಿ, ಮಾಡಿ ನೋಡ್ರಿ. ನೀವು ನೋಡ್ಕಿಸಿ ನನಗೆ ಅವಾಗ ಹೇಳ್ರಿ ಏನು ರೀ. ಕೆಲವೊಂದು ಮಂದಿ ಏನು ಮಾಡ್ತಾರ ಹಾಗೆ ಹೇಳೋದು, ಅದು ಈ ಕಡೆ ತೊಗೊಳೋದು ಈ ಕಡೆ ಬಿಡಬೇಡ್ರಿ. ಇದು ಏನೈತಲ್ಲ ನಮ್ಮ ವಿಡಿಯೋದಾಗ ಆದ್ರೆ ನಮ್ಮ ಮುಜಾರ್ ಚಾನಲ್ದೊಳಗೆ ಏನದಲ್ಲ ಸಾಕಷ್ಟು ಹಾಕಿರ್ತೇವೆ ನಾವು. ನೀವು ನೋಡುತ್ತೆ ಬರ್ರಿ, ಒಬ್ರಿಗೊಬ್ರು ಸಹಾಯ ಮಾಡಿರಿ ಏನು ರೀ. ನಮ್ಮ ಇಲ್ಲಿ ಮ್ಯಾನೇಜರ್ ಸಾಹೇಬರು ಒಂದು ಸ್ವಲ್ಪ ಮಾತಾಡ್ತಾರೆ. ಒಂದು ಇದ್ರದ್ದು ಹೇಳ್ರಪ್ಪ ಮ್ಯಾನೇಜರ್ ಸಾಹೇಬ್. ಈಗ ಅವ್ರು ಏನು ಹೇಳಿದ್ರಪ್ಪ ಅಂತ ತಿಳಿತಿಲ್ರಿ. 3 ಥರ ಅವರು ಔಷಧಿ ಹೇಳ್ಯಾರ. ಮತ್ತು ಇದು ನಿಮ್ಮ ಕಡೆ ಇದೇನು ಬಿಡು ಆಲ್ ಕರ್ನಾಟಕದಾಗ ನಮ್ದು ಬರೀ ತೊಗರಿನ ಅಂತಾರೆ ಇದಕ್ಕೆ. ಆದ್ರೆ ನಿಮ್ಮ ಕಡೆ ಮತ್ತು ಬೇರೆ ಉಪಯೋಗಗಳಿದ್ದು ಅಂದ್ರೂ ಕೂಡ ನೀವು ಐತನ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಏನಾದರೂ ಇದ್ರ ಬಗ್ಗೆ ಕನ್ಫ್ಯೂಸ್ ಆಯ್ತು ಅಂದರೂ ನಮ್ಮ ನಂಬರ್ ಕೊಟ್ಟಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಆ ನಂಬರ್ಗೆ ಕಾಲ್ ಮಾಡಿರಿ, ಹೆಚ್ಚಿನ ಮಾಹಿತಿಗೆ ಕೇಳ್ರಿ. ನಮ್ದು ಐತಿಲ್ಲ ಶುಕ್ರವಾರಕ್ಕೊಮ್ಮೆ ಅಷ್ಟೇ ಸೂಟಿ ಇರ್ತೈತಿ, ಉಳ್ಕೆ ಟೈಮ್ದಾಗ ಚಾಲೂ ಇರ್ತೈತಿ. ಫೋನ್ ಕಾಲ್ ಮಾಡಿದರೂ ಕೂಡ ನೀವು 7 ಗಂಟೆ ಮೇಲೆ ಮಾಡ್ಬೇಕು. ಯಾಕಂದ್ರೆ ಸಂಚಾನ ನಮ್ಮ ಕಡೆ ಅಂದರೆ ದಿನವಿಡೀ ನಮ್ಮ ಕಡೆ ಏನಾಗಿರ್ತೈತೆ ಅಂದ್ರೆ ಪೇಷಂಟ್ಗಳು ಬಂದಿರ್ತಾವೆ, ತೊಂದರೆ ಆಗ್ತದೆ. 7 ಗಂಟೆ ಮೇಲೆ ನೀವು ಬೇಕಾದಂಗೆ ಕಾಲ್ ಮಾಡಿರಿ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊರಿ. ಇದನ್ನು ಆದಷ್ಟು ಏನು ಮಾಡಿರಿ ಅಂದ್ರೆ ಬೇರೆದವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಾವು ಏನಂದ್ರೆ ನಮಗೂ ಏನಾಗತ್ತಂದರೆ ಈಗ ದುನಿಯಾ ಹೆಂಗಾಗಿಬಿಟ್ಟದಂದ್ರೆ ಎಲ್ಲ ಎಲೆಕ್ಟ್ರಿಕ್ ಒಟ್ಟು ಎಲ್ಲ ಆಧುನಿಕ ಜಗತ್ತಿನಾಗ ಹೊಂಟೈತಿ. ಅದಕ್ಕಾಗಿ ನಾವು ಹಾಕಾಕತ್ತೀವಿ ಮತ್ತೊಬ್ರಿಗೆ ತಿಳಿಲಿ ಅಂತೇಳಿ. ಯಾಕಂತಂದ್ರೆ ನಾವು ಸತ್ವ ಮೇಲೆ ನಾವು ತೊಗೊಂಡು ಹೋಗಂಗಿಲ್ಲ ಇದನ್ನೆಲ್ಲ. ಮತ್ತೊಬ್ರಿಗೆ ಹೇಳಿದ್ವಿ ಅಂದ್ರೆ ಮತ್ತೊಬ್ರಿಗೆ ಉಪಯೋಗ ಆಗ್ತೈತಿ ಅಂತ ಹೇಳಕತ್ತೀವಿ. ಆದ್ದರಿಂದ ನೀವೇನು ಮಾಡಿರಿ, ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮದು ಕೊನೆ ತನಕ ವಿಡಿಯೋ ನೋಡಿದ್ರಿ, ಧನ್ಯವಾದಗಳು ನಿಮಗೆ. ಇದನ್ನೆಲ್ಲ ಯೂಸ್ ಮಾಡಿರಿ. ಅವ್ರು 3 ಥರ ಏನು ಹೇಳಿದ್ರಲ್ಲ ಅದನ್ನು ಸರಿಯಾಗಿ ನೋಡ್ಕೋರಿ. ಆ ಥರನ ಮಾಡ್ಬೇಕು ನೀವು. ಯಾಕಂದ್ರೆ ಮತ್ತೆ ನೀವು ಸುಳ್ಳು ಫೋನ್ ಹಚ್ಚೋದಕ್ಕಿಂತ ಅವ್ರು ಯಾವ ಥರ ಹೇಳ್ಯಾರಲ್ಲ ಈಗ 3 ಥರ ಮಾಡುವಂಥ ಔಷಧಿಗಳನ್ನ 3 ಒಂದು ರೋಗಕ್ಕೆ ಕಡಿಮೆ ಆಗುವಂಥ ಔಷಧಿ ಏನು ಹೇಳ್ಯಾರಲ್ಲ ಅದನ್ನು ಮಾಡ್ಕೋತ ಹೋಗ್ರಿ. ಯಾಕೆ ಕಡಿಮೆ ಆಕತಿ ನಿಮಗೆ ಆತಂದ್ರೆ ಚಲೋ ಆಕತಿ. ಯಾಕಂದ್ರೆ ರೊಕ್ಕ ಪಕ್ಕ ಹೋಗಂಗಿಲ್ಲಲ್ಲ, ಅದ್ರ ಸಲುವಾಗಿ ಹೇಳಕತ್ತಾರ ಅವರು. ಅದ್ರ ಸಲುವಾಗಿ ಮಾಡಿರಿ. ಸ್ವಲ್ಪಗಾಗಿ ನೋಡ್ರಿ. ಅವ್ರ ಕಾವಿನ ಬಗ್ಗೆ ಅಂದ್ರೆ ಕಾಲು ಉರಿತಿರ್ತಾವಲ್ಲ ಅಂಗಾಲದು ಹೀಟಿಗೆ ಹಾಕಿರ್ತಾವಲ್ಲ, ಅದಕ್ಕಾಗಿ ಹೇಳಿದ್ರಲ್ಲ ಹಿಟ್ಟಿನಾಗ ಪಚ್ಚ ಕರ್ಪೂರ ಸೇರಿಸಿ ನೀರಿನಾಗ ಅರದು ಖಾಲಿ ಕಟ್ಕೊಂಡು ಮುಂಜಾನೆ ಎದ್ದು ರಾತ್ರಿ ಕಟ್ಕೊಂಡು ಮುಂಜಾನೆ ಎದ್ದು ತೊಳ್ಕೊಂಬಿಡೋದು ಅಂತ ಹೇಳ್ಯಾರ. ಆ ಥರ ಮಾಡಿರಿ. ಆ ಥರ ಮಾಡಿದ್ರಿ ಅಂದ್ರೆ ಮತ್ತು ಬಾಯಾಗ ಅದೇನೋ ತಪ್ಲ ತಿನ್ನೋದು ಹೇಳಿದ್ರಲ್ಲ, ತಪ್ಲ ಬಾಯಾಗ ತಿಂದ್ಬಿಟ್ರೆ ಅಂದ್ರೆ ಹುಣ್ಗಳು ಕಡಿಮೆ ಆಗ್ತಾವೆ. ಆ ಥರ ಮಾಡ್ಕೊರಿ. ಮಾಡ್ಕೊಂಡ್ರೆ ಏನಂದ್ರೆ ಮನ್ಯಾಗ ಆಗ್ಬಿಡ್ತದೆ. ಈಗಂಕ್ರು ತೊಗರಿ ಬೆಳೆದ ನಮ್ಮ ಕಡೆ ಎಲ್ಲ ಈ ಥರ ಬೆಳೆದ ನೋಡ್ರಿ. ಸಲ ಮಳೆ ಹೆಚ್ಚಾಗಿದ್ದು ಸ್ವಲ್ಪ ಕಾಯಿ ಕಡಿಮೆ ಆಗ್ಯಾವು. ಆದರೂ ಕೂಡ ದೇವ್ರ ಪುಣ್ಯನೇ ಚಲೋ ಅದಾವು. ಅದು ದೇವ್ರ ಆಶೀರ್ವಾದ ಅಂತ ಹೇಳೋದು ಮತ್ತೇನು ಆಗಂಗಿಲ್ಲ. ಇಲ್ಲಿ ನಮ್ಮೊಬ್ಬರು ಅಹಮದ್ ಸಾಹೇಬ್ರು ಅದಾರ, ಅದ್ರ ಬಗ್ಗೆ ಹೇಳಕತ್ತಿದ್ರು. ಆಯ್ತು, ಧನ್ಯವಾದಗಳು, ನಮಸ್ಕಾರ. ಈ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಹಾಗೂ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿರಿ.
ನಮಸ್ಕಾರಗಳು.